ಚನ್ನರಾಯಪಟ್ಟಣ ನಗರದ ಕರ್ನಾಟಕ ಬ್ಯಾಂಕ್ ಎದುರು ಇರುವ ಮುತ್ತೂಟ್ ಮಿನಿ ಫೈನಾನ್ಸ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ಚಿನ್ನೇನಹಳ್ಳಿ ನೇತೃತ್ವದಲ್ಲಿ ಮುತ್ತೂಟ್ ಮಿನಿ ಫೈನಾನ್ಸ್ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಗ್ರಾಹಕರಿಗೆ ಮೋಸ ಮಾಡಿರುವ ರೇಖಾ ಕಾವ್ಯ ನಿಶ್ಚಿತ ಅವರನ್ನು ಬ್ಯಾಂಕಿಗೆ ಕರೆಸುವವರೆಗೂ ಪ್ರತಿಭಟನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಶ್ರೀಮತಿ ನಾಗರತ್ನಮ್ಮ ತಿಳಿಸಿದರು. ಶ್ರೀಮತಿ ಗೀತಾರವರು 67 ಗ್ರಾಂ ಚಿನ್ನವನ್ನು ಮುತ್ತೂಟ್ ಮಿನಿ ಫೈನಾನ್ಸ್ನಲ್ಲಿ ಅಡವಿಟ್ಟಿದ್ರು. ಗ್ರಾಹಕರಿಗೆ ಯಾವುದೇ ನೋಟಿಸ್ ಕಳುಹಿಸದೆ ಚಿನ್ನವನ್ನು ಹರಾಜು ಮಾಡಿರುವುದಾಗಿ ಉಡಾಫೆ ಉತ್ತರವನ್ನ ನೀಡುತ್ತಾರೆ ಎಂದು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ನಾಗರತ್ನಮ್ಮ, ಮೋಸಕ್ಕೆ ಒಳಗಾದ ಮಹಿಳೆ, ಹೌಸಿಂಗ್ ಬೋರ್ಡ್ ಶಾರದಾ, ನಗರದ ನಿವಾಸಿ ಗೀತಾ ಹರೀಶ್, ರೈತ ಸಂಘದ ಮುಖಂಡರುಗಳಾದ ರವೀಶ್ ಅರಸೀಕೆರೆ, ಹುಲಿವಾಲ ಹರೀಶ್, ಮಂಜು ಮೊಡಬಾ, ಟೈಲರ್ ಕುಮಾರ್, ಜೋಗಿಪುರ ಮೋಹನ್, ಕುರುವಂಕ, ಅಣ್ಣೇಗೌಡ, ಬಿಂಡನಹಳ್ಳಿ ನಟರಾಜ್, ಕೋವಿ ಬಾಬು ಇತರೆ ರೈತ ಮುಖಂಡರು ಹಾಜರಿದ್ದರು. ಯಾರು ಗಲಾಟೆ ಮಾಡ್ಕೋಬೇಡಿ. ನಮ್ದು ಬೇಡ, ನಾನು ಹೇಳಿ ಪೂರ್ತಿ ಕೇಳಿ. ನಮ್ಮದು ದಾಖಲಾತಿ ಇದೆ, ನಮಗೆ ಒಡವೆ ಬೇಕು. ನಮಗೆ ನೀನು ಫೋನ್ ಮಾಡಿ ನಾವು ಬೈಕ್ಗೆ ಒಡವೆ ಬಿಡಿಸೋಣ ಬಂದು ಒಡವೆ ಕೊಡು. ಫೋನ್ ಮಾಡಿದ್ವಿ ಒಳ್ಳೋದು. ಈಗ ಫೋನ್ ಮಾಡ್ಯಾರಕ್ಕ. ಹಾಂ ಆಯ್ತಾ, ನೀವು ಬೈಲ 50 ಲಕ್ಷ ನಡೀತೀವಿ. ಈಗ ಒಡವೆ ಬೇಕು. ಅದು ಬೈಲದಲ್ಲ ಐತಾ ನಿಮ್ಮ ಹತ್ರ? ನಿಮ್ ಇಷ್ಟಂಗ್ ಮಾಡ್ಕೋಬೋದು ಅಂತ ಬೈಲದಲ್ಲ ಐತಾ? ಐತಾ ರೂಲ್ಸ್ ಐತಾ? ಕೊಡಿ. ಲೀಗಲ್ ಪ್ರಕಾರ 11 ತಿಂಗಳು ಒಡವೆ ಇಟ್ಟು ನೋಟಿಸ್ ಕೊಡಬೇಕು, ಪೇಪರ್ಗೆ ಹಾಕ್ಬೇಕು, ಲಾಯರ್ ನೋಟಿಸ್ ಕೊಡ್ಬೇಕು. ಇವನು ಅಪರಾಧಿ, ಒಡವೆ ಬಿಡಿಸ್ಕೊಳ್ತಾ ಎಲ್ಲ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಅದು ಮಾಡಿಲ್ಲ. ನೀವು ಫೋನ್ ಮಾಡಿದ್ರೆ ಬೈಕಲ್ಲಿ ಕೊಡ್ತಾರೆ, ಒಡವೆ ಬಿಡಿಸ್ಕೊಡಿ. ನಾನು ಕೇಳೋದು ಸಮಸ್ಯೆ ಆಗಿದೆ. 6 ತಿಂಗಳು ಮುಂಚೆದು ಅವ್ರದ್ದೇನೋ ಒಡವೆ ಇಲ್ಲ ಸರ್, ಚೀಟಿ ತಂದಿದ್ದಾರೆ. ಆಫೀಸಲ್ಲಿ ಇಲ್ಲ ಅದು ಒಡವೆ. ಮುಂಚೆ ಕೆಲಸ ಮಾಡೋರು ಏನು ಮಾಡಿದ್ದಾರೆ ಅಂತ ನಮಗೆ ಅದು ಸಮಸ್ಯೆ ಗೊತ್ತಿಲ್ಲ ಸರ್. ಅದಕ್ಕೆ ಅವ್ರಿಗೆ ಪರಿಹಾರ ಕೊಡಬೇಕು ಅಂತೇಳಿ ನಾವೇ ನಾಳೆಯಿಂದ ಆಫೀಸ್ ತೆಗಿಯಲ್ಲ ಸರ್. ಸಮಸ್ಯೆ ಪರಿಹಾರ ನಾವು ಅವ್ರ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತೀವಿ. ಆ ಸಮಸ್ಯೆ ಏನಿದೆ ಅವ್ರದ್ದು ಪರಿಹರಿಸಿ ಕಂಪ್ನಿ ಕಡೆಯಿಂದನೋ ಇಲ್ಲ ಮುಂಚೆ ಯಾರು ಮಾಡಿದಾರೋ ಅವ್ರನ್ನೆಲ್ಲ ನಾಳೆ ಕರೆಸಿ ಸಮಸ್ಯೆ ಏನಿದೆ ಅದು ಬಗೆಹರಿಸಿ ಮುಂದಿನ ಕೆಲಸ ಆಸನ ಸರ್. ಮತ್ತೆ ಇವ್ರು ಹೋದ್ಮೇಲೆ ಇವ್ರು ಇರ್ತಾರಲ್ಲ, ಅದೇನು ಅನಾಹುತ ಯಾರು ಮನೆ ಇಲ್ಲ. ಅದಕ್ಕೆ ಅವ್ರಿಗೂ ಇರಬೇಡಿ, ಹೋರಾಟ ಇಲ್ಲೇ ಇದು ಮಾಡಿ ನಾಳೆ ಬೆಳಗ್ಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಅವ್ರ ಒಪ್ಪಿಗೆ ತಗೊಂಡೆ ನಾವು ಅವರೆಲ್ಲ ಒಪ್ಪಿದ್ದಾರೆ. ಅವರು ಹೋರಾಟಗಾರರು ಒಪ್ಪಿದ್ದಾರೆ ಸರ್. ನಿಮ್ಮ ಬೆಂಬಲ ಹೋಗಿ ಅಂತ ಹೇಳಿದಾರಾ? ಎಲ್ಲ ಒಪ್ಸಿದ್ದೀವಿ. ನಾವು ನಿಮ್ಮ ಜೊತೆ ನಿಂತ್ಕೊತೀವಿ ನಾಳೆಯಿಂದ ಅಂತಲೂ ಹೇಳಿದ್ದೀವಿ, ಭರವಸೆ ಕೊಟ್ಟಿದ್ದೀವಿ. ಈಗ ಬೇರೆ ಕಡೆ ನಮ್ಮ ಹೋರಾಟಗಾರೆಲ್ಲ ಬಂದಿದ್ರು. ಅವರು ಹೆಣ್ಮಕ್ಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೊಬ್ರು ಮೇಯ್ನ್ ಇದಾರಲ್ಲ ಇಲ್ಲಿ, ಅವರು ಬರ್ತಾ ಇಲ್ಲ. ಎಷ್ಟು ಕರೆದ್ರು ಬರ್ತಾ ಇಲ್ಲ, ಇವ್ರು ಕರೆದ್ರು ಬರ್ತಾ ಇಲ್ಲ, ಇವ್ರು ಕರೆದ್ರು ಬರ್ತಾ ಇಲ್ಲ. ಫೋನೇ ರೆಸ್ಪಾನ್ಸ್ ಮಾಡಿ. ಯಾವ ಊರ್ಲ ಅವರು? ಚನ್ನರಾಯಪಟ್ಟಣನೇ. ಹುಷಾರಿಲ್ಲ ಅಂತ ಹೇಳ್ಕೊಂಡು ತಿರುಗ್ತಾವ್ರೆ. ರಾಜ್ಯದಲ್ಲಿದ್ದಾರೆ ಅವರು? ರಾಜ್ಯದಲ್ಲಿ ಇದಾರೋ ಇರೋ ನಮಗೆ ಗೊತ್ತಿಲ್ಲ ಸರ್. ಅವ್ರು ಬರಲಿ ಅಂತ ಇಷ್ಟೊಂದು ವೆಯ್ಟ್ ಮಾಡಿಸಿದ್ರು. ಅವ್ರ ಹೆಸರು ಏನು ಮೇಡಮ್? ಅವ್ರ ಹೆಸರು ನಿಶ್ಚಿತ ರೇಖಾ ಅಂತೆ. ಅದಕ್ಕೆ ಈಗ ಈ ಸಾಹೇಬ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾವು ನಿಮ್ ಜೊತೆ ನಿಂತ್ಕೊತೀವಿ, ನಾವು ಬೀಗ ತೆಗಿಯಲ್ಲ ನಾಳೆ ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ, ಹೋರಾಟಗಾರರು ನಾವು ಚಳುವಳಿ ವಾಪಸ್ ತಗೋತಾ ಇಲ್ಲ, ಚಳುವಳಿನ ಮುಂದುವರಿಸ್ತೀವಿ. ಯಾಕೆಂದ್ರೆ ನಾವು ಬೀಗ ತೆಗೆದ್ರೆ ಕೂಡಾಕಿರ್ಬೋದಾಗಿತ್ತು. ಇನ್ನೊಂದಲ್ಲ ಇನ್ನೊಂದು ಯಾಕೆ ಬೇಕು ಹೋರಾಟಗಾರರು ಕಾಯೋದೇ ನಮ್ ಕೆಲಸ ಅಲ್ವಾ? ಆದ್ರಿಂದ ನಾವು ಚಳುವಳಿ ಮುಂದುವರಿಸ್ತೀವಿ. ಬೆಳಿಗ್ಗೆ 9 ಗಂಟೆಗೆ ಎಲ್ಲರೂ ಕರೆಸ್ತೀವಿ ಅಂತ ಒಪ್ಕೊಂಡವ್ರೆ. ಮತ್ತೆ ಈ ಹೆಣ್ಮಕ್ಳು ಕೂಡ ಒಪ್ಕೊಂಡೆ, ಅವ್ರ ಕಡೆ ಮಾತಾಡ್ಸೋಣ. ಅದಕ್ಕೆ ನಾವು ಇಲ್ಲೇ ಇರ್ತೀವಿ. ನಾಳೆ ಬಂದ್ಮೇಲೆ ನಮ್ಮದು ಒಳಗೆ ಫುಲ್ ಬಂದಿರ್ಬೇಕು. ಇನ್ನು ಟೈಮ್ ಇಲ್ಲ, ಶನಿವಾರ ಟೈಮ್ ಇಲ್ಲ. ನಾಳೆ 12 ಗಂಟೆ ಒಳಗಡೆ ನಮ್ದು ರೆಡಿ ಮಾಡಿ ನಮ್ಮ ಏನೈತೆ ಕೊಟ್ಟರೆ ಅವ್ರ ಆಫೀಸ್ ಓಪನ್ ಮಾಡೋದು. ಇಲ್ಲ ಅಂದರೆ ಆಫೀಸ್ ತೆಗಿಯೋಕ್ಕೂ ನಾವು ಬಿಡಲ್ಲ. ಅವ್ರ ಹತ್ರ ಧರಣಿ. ಎಷ್ಟು ಅಮ್ಮ ಮೇಡಮ್ ಒಡವೆ? ಎಷ್ಟಿಗೆ ಇಟ್ಟಿದ್ರಿ? 2 ಲಕ್ಷ. ಎಷ್ಟು ತಿಂಗಳು ಬಡ್ಡಿ ಕಟ್ಟಿಲ್ಲ ಅಂತ ಹರಾಜು ಹಾಕಿದ್ದಾರೆ? ಹರಾಜು ಹಾಕಿಲ್ಲ ಸರ್, ರಿಲೀಸ್ ಆಗಿದೆಯಂತೆ, ನನಗೆ ಗೊತ್ತಿಲ್ಲ. ನಿಮ್ಮ ಹೆಸರಲ್ಲಿ ಬೇರೆ ಕೊಟ್ಟವ್ರೆ ಹಂಗಾದ್ರೆ? ರಿಲೀಸ್ ಆಗಿದೆಯಂತೆ. ನಿಮ್ಮ OTP ಅಲ್ದಲ್ಲೇ ರಿಲೀಸ್ ಆಗಂಗಿವಲ್ಲ? ನಂಬರ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಏನು ನಿಮ್ಮ ಲಾಗಿನ್ ಆಗಿತ್ತಲ್ಲ ಆ ನಂಬರಾ? ನಂಬರ್ನೇ ಚೇಂಜ್ ಮಾಡಿದ್ದಾರೆ.
9 ಗಂಟೆಗೆ ಮಿಸ್ ಆದ್ರೆ ನಾವೇನ್ ಮಾಡ್ಬೇಕು? ಈಗ ಬೆಳಿಗ್ಗೆಯಿಂದ ಮೊದಲನೇ ವ್ಯಕ್ತಿನೇ ಬಂದಿಲ್ಲ, ನಾಳೆನೂ ನೀವು ಮಿಸ್ ಮಾಡಿದ್ರೆ ನಾವೇನ್ ಮಾಡ್ಬೇಕು? ಅದು ಚಪ್ಪರ ತಾನೆ. ನಾವು 8:45ಗೆ ಇರ್ತೀವಿ, 8:45ಗೆ ಸರಿ 9 ಗಂಟೆ ಕರೆಕ್ಟಾಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಸರ್. ಆದ್ರಿಂದ ನಾವು ಎಲ್ಲರ ಸಮ್ಮುಖದಲ್ಲಿ ನಾವು ಮಾತಾಡ್ಕೊಂಡು ಒಂದು ಅವಕಾಶ ಕೊಟ್ಟು ಹೋಗ್ತಾ ಇದ್ದೀವಿ. 8:45ಗೆ ನಡೆದಾಗಿರ್ತೀವಿ, ಹಾಜರಿರ್ತೀವಿ ನಾವೆಲ್ಲ ಸಂಘಟನೆಗಳು ಹೋರಾಟಗಾರರು. ಓಕೆ.